ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಜಿಕೆ ಬಗ್ಗೆ ಆಗಿರುತ್ತೆ. ಇತಿಹಾಸ, ಭೂಗೋಳಶಾಸ್ತ್ರ ಹಾಗೂ ಕನ್ನಡ ಸಾಹಿತ್ಯದ ಮೇಲೆ ಇರುವಂಥ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ. ಒಂದು 50 ಪ್ರಶ್ನೆಗಳಿವೆ. ಈಗಾಗಲೇ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಕೂಡ ನೀವು ವಿಡಿಯೋದಲ್ಲಿ ನೋಡ್ತೀರಾ. ಹಾಗಾದರೆ ಬನ್ನಿ ಒಂದೊಂದೇ ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣ. ಹಾಗೂ ನಿಮಗೆ ಇಲ್ಲಿ ಎಷ್ಟು ಪ್ರಶ್ನೆಗಳು ಈಗಾಗಲೇ ಗೊತ್ತಿತ್ತು, ಎಷ್ಟು ಗೊತ್ತಿಲ್ಲ ಅಂತ ಕೂಡ ನೀವು ತಾಳೆ ಮಾಡ್ಕೊತ ಹೋಗ್ಬೋದು. ಮೊದಲನೇ ಪ್ರಶ್ನೆ, ಅಠಾರ ಕಚೇರಿ ಎಂಬ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡವರು ಯಾರು ಅಂತ ಅಂದರೆ ಚಿಕ್ಕದೇವರಾಜ ಒಡೆಯರ್ ಅವರು. ಚಿಕ್ಕದೇವರಾಜ ಒಡೆಯರ್ ಅವರು ಅವರ ಆಡಳಿತದಲ್ಲಿ ಅಠಾರ ಕಚೇರಿ ಮತ್ತು ಬಾರಾಬಲುತಿ ಎಂಬ ವ್ಯವಸ್ಥೆಯನ್ನು ರೂಪಿಸಿದರು. ಯಾವ ಅರಸನ ಕಾಲದಲ್ಲಿ ಜೈಮಿನಿ ಭಾರತ ಕೃತಿಯು ರಚಿಸಲ್ಪಟ್ಟಿದೆ? ಉತ್ತರ, ಚಿಕ್ಕದೇವರಾಜ ಒಡೆಯರು. ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಜೈಮಿನಿ ಭಾರತ ಎಂಬ ಕೃತಿಯು ರಚಿಸಲ್ಪಟ್ಟಿದೆ. ಗಂಗರ ರಾಜಧಾನಿ ಯಾವುದು? ಗಂಗರ ರಾಜಧಾನಿ ಮದಗಜ. ಕನ್ನಡದ ಮೊದಲ ರಾಜ ಮನೆತನವಾದ ಕದಂಬರ ರಾಜಧಾನಿ ಯಾವುದು? ಉತ್ತರ, ಬನವಾಸಿ. ತ್ರೈಸಮುದ್ರತ್ವಯ ಪೀತವಾಹನ ಅಂತ ಯಾರನ್ನ ಕರೆಯುತ್ತಿದ್ದರು? ಉತ್ತರ, ಗೌತಮಿ ಪುತ್ರ. ಭಾರತದಲ್ಲಿ ಎಷ್ಟು ರಾಜ್ಯಗಳು ಇವೆ ಅಂತ ಅಂದರೆ 28 ರಾಜ್ಯಗಳು ಭಾರತದಲ್ಲಿ ಇವೆ ಪ್ರಸ್ತುತವಾಗಿ. ಬಿಹು ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ ಅಸ್ಸಾಂ ರಾಜ್ಯಕ್ಕೆ ಬಿಹು ನೃತ್ಯ ಸಂಬಂಧಪಟ್ಟಿದೆ. ಭಾರತೀಯ ಕ್ರಿಕೆಟ್ನಲ್ಲಿ ಗೋಡೆ ಎಂದೇ ಪ್ರಸಿದ್ಧಿ ಪಡೆದಿರುವ ಆಟಗಾರ ಯಾರು ಅಂತ ಅಂದರೆ ರಾಹುಲ್ ದ್ರಾವಿಡ್ ಅವರನ್ನು ಭಾರತೀಯ ಕ್ರಿಕೆಟ್ನಲ್ಲಿ ಗೋಡೆ ಅಂತ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. 1948ರ ಪಾಕಿಸ್ತಾನದ ಯುದ್ಧದಲ್ಲಿ ಪಾಲ್ಗೊಂಡು ಪ್ರಮುಖ ಪಾತ್ರ ವಹಿಸಿದ ಫೀಲ್ಡ್ ಮಾರ್ಷಲ್ ಯಾರು? ಇವರು ಸರಿಯಾದ ಉತ್ತರ, ಜನರಲ್ ಕಾರ್ಯಪ್ಪ. ನಮ್ಮ ಕರ್ನಾಟಕದ ಜನರಲ್ ಕಾರ್ಯಪ್ಪನವರು. ಇವರು ಮೂಲತಃ ಕೊಡಗಿನವರು. 10ನೇ ಪ್ರಶ್ನೆ, ಕನ್ನಕುಡಿ ವೈದ್ಯನಾಥನ್ ಯಾವ ವಾದ್ಯ ನುಡಿಸುವುದರಲ್ಲಿ ಹೆಸರಾಗಿದ್ದರು? ಕನ್ನಕುಡಿ ವೈದ್ಯನಾಥನ್ ಎನ್ನುವವರು ಯಾವ ವಾದ್ಯ ನುಡಿಸುವುದರಲ್ಲಿ ಹೆಸರಾಗಿದ್ದಾರೆ ಅಂತ ಅಂದರೆ ಸರಿಯಾದ ಉತ್ತರ, ವಯೋಲಿನ್. ಭಾರತದ ಯಾವ ಸ್ಥಳದಲ್ಲಿ ಡಚ್ ಅರಮನೆ ಇದೆ? ಭಾರತದಲ್ಲಿ ಎಲ್ಲಿ ಡಚ್ ಅರಮನೆ ಇದೆ ಅಂತ ಅಂದರೆ ಕೊಚ್ಚಿನ್ ಅಲ್ಲಿ. ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂದರೆ ರಾಯಚೂರು. ಉಡುಪಿ ಜಿಲ್ಲೆಯ 2011ರ ಅಂಕಿಯ ಸಂಖ್ಯೆಯ ಪ್ರಕಾರ ಲಿಂಗಾನುಪಾತವೆಷ್ಟು? ಉಡುಪಿ ಜಿಲ್ಲೆಯಲ್ಲಿ 2011ರ ಅಂಕಿ ಸಂಖ್ಯೆಯ ಪ್ರಕಾರ ಲಿಂಗಾನುಪಾತ ಎಷ್ಟು ಅಂತ ಅಂದರೆ 1094. ಕರ್ನಾಟಕದಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿದ ಜಿಲ್ಲೆ ಯಾವುದು ಅಂತ ಅಂದರೆ ಬೆಂಗಳೂರು ನಗರ. 2011ರ ಪ್ರಕಾರ ಕರ್ನಾಟಕದ ಜನಸಾಂದ್ರತೆ ಎಷ್ಟು ಅಂದರೆ 219. ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಕಚೇರಿ ಎಲ್ಲಿದೆ? ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ರಾಮದೇವರ ಬೆಟ್ಟ ರಣಹದ್ದುಧಾಮ ಯಾವ ಜಿಲ್ಲೆಯಲ್ಲಿದೆ? ಇದು ರಾಮನಗರ ಜಿಲ್ಲೆಯಲ್ಲಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ಜಿಲ್ಲೆ ಯಾವುದು ಅಂತ ಅಂದರೆ ದಕ್ಷಿಣ ಕನ್ನಡ. ನಾಗಾಲ್ಯಾಂಡ್ ರಾಜ್ಯದ ಆಡಳಿತ ಭಾಷೆ ಯಾವುದು ಅಂದರೆ ನಾಗಾಲ್ಯಾಂಡ್ ರಾಜ್ಯದ ಆಡಳಿತ ಭಾಷೆ ಇಂಗ್ಲಿಷ್. ಆದಿಚುಂಚನಗಿರಿ ನವಿಲುಧಾಮ ಯಾವ ಜಿಲ್ಲೆಯಲ್ಲಿದೆ?
ಉತ್ತರ ಮಂಡ್ಯ ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿವೆ? ಉತ್ತರ 9 ತಾಲೂಕುಗಳು. ಕೃಷ್ಣಾ ನದಿಯು ಕರ್ನಾಟಕದ ರಾಜ್ಯದಲ್ಲಿ ಹೊಂದಿರುವ ಹರಿವಿನ ಪ್ರಮಾಣ ಎಷ್ಟು? ಕೃಷ್ಣಾ ನದಿಯು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಿಲೋಮೀಟರ್ ಹರಿಯುತ್ತದೆ ಅಂತ ಅಂದರೆ 483 ಕಿಲೋಮೀಟರ್. ಹರಿವಿನ ಪ್ರಮಾಣ ಎಷ್ಟು ಅಂದರೆ 483 ಕಿಲೋಮೀಟರ್. ಕ್ರಿಕೆಟ್ ಮಹಿಳಾ ಟೆಸ್ಟ್ನಲ್ಲಿ ದ್ವಿಶತಕ ಮಾಡಿದ ಪ್ರಥಮ ಆಟಗಾರ್ತಿ ಯಾರು ಅಂದರೆ ಮಿಥಾಲಿ ರಾಜ್ ಅವರು. ಕರ್ನಾಟಕದ ಎತ್ತರವಾದ ಶಿಖರ ಯಾವುದು? ಉತ್ತರ ಮುಳ್ಳಯ್ಯನಗಿರಿ. ಕರ್ನಾಟಕ ವಿಧಾನಸಭೆಯ ಪ್ರಥಮ ಮಹಿಳಾ ಸಭಾಪತಿ ಯಾರು ಅಂದರೆ KS ನಾಗರತ್ನಮ್ಮನವರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸ್ಥಾಪನೆಯಾದ ವರ್ಷ? ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸ್ಥಾಪನೆಯಾದ ವರ್ಷ 1994. ಅರಳು ಮರಳು ಕೃತಿಗೆ ಸಂಬಂಧಪಟ್ಟ ಸಾಹಿತಿ ಯಾರು ಅಂದರೆ ದ.ರಾ ಬೇಂದ್ರೆಯವರು. ಭಾರತದ ಪ್ರಥಮ ವಿದ್ಯುತ್ ರೈಲ್ವೆ ಡೆಕ್ಕನ್ ಕ್ವೀನ್. ನೃಪತುಂಗ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುವುದು? ನೃಪತುಂಗ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುವುದು ಅಂದರೆ ಸಾಹಿತ್ಯ ಕ್ಷೇತ್ರಕ್ಕೆ. ಮೈಸೂರು ಕೆಮಿಕಲ್ಸ್ ಮತ್ತು ಫುಡ್ ಫರ್ಟಿಲೈಸರ್ ಲಿಮಿಟೆಡ್ ಇರುವ ಸ್ಥಳ ಯಾವುದು ಅಂತ ಅಂದರೆ ಬೆಂಗಳೂರು. ಕರ್ನಾಟಕದ ಪ್ರಥಮ ವಿಧಾನಸಭೆಯ ಸ್ಪೀಕರ್ ಯಾರು? ಉತ್ತರ ವಿ ವೆಂಕಟಪ್ಪ. ಕನ್ನಡದ ಪ್ರಥಮ ಚಿತ್ರ ಯಾವುದು? ಉತ್ತರ ಸತಿ ಸುಲೋಚನಾ. ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ಎಲ್ಲಿದೆ? ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ಬೆಂಗಳೂರಿನಲ್ಲಿದೆ. ಕರ್ನಾಟಕದ ನಾಡಗೀತೆ ಸರ್ಕಾರದ ಅಧಿಕೃತ ನಿರ್ಧಾರ ಮಾಡಿದ ವರ್ಷ? ಕರ್ನಾಟಕದ ನಾಡಗೀತೆಯನ್ನು ಸರ್ಕಾರವು ಅಧಿಕೃತವಾಗಿ ನಿರ್ಧಾರ ಮಾಡಿದ ವರ್ಷ 2003. ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವಿಜ್ಞಾನಿ CV ರಾಮನ್ ಅವರು. ಕರ್ನಾಟಕ ಮಹಾರಾಷ್ಟ್ರ ಕೇರಳ ಗಡಿ ವಿವಾದಕ್ಕೆ ಸಂಬಂಧಿಸಿದ ಪ್ರಮುಖ ವರದಿ ಯಾವುದು ಅಂತ ಅಂದರೆ ಮಹಾಜನ್ ವರದಿ. ಸಂಧ್ಯಾರಾಗ ಇದು ಕನ್ನಡದ ಚಲನಚಿತ್ರ. ಯಾರು ನಿರ್ದೇಶಕರು? ಸಂಧ್ಯಾರಾಗ ಚಿತ್ರದ ನಿರ್ದೇಶಕರು ಯಾರು ಅಂತ ಅಂದರೆ GV ಅಯ್ಯರ್. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಪ್ರಥಮ ಕನ್ನಡಿಗರು ವಿ.ಕೃ. ಗೋಕಾಕ್ ಅವರು. ಕರ್ನಾಟಕ ವಿಧಾನಸಭೆಯ ಪ್ರಥಮ ಮಹಿಳಾ ಸಭಾಪತಿ KS ನಾಗರತ್ನಮ್ಮನವರು. ಕರ್ನಾಟಕದ ಶಾಲಿಮರ ತೋಟವಾದ ಬೃಂದಾವನವನ್ನು ನಿರ್ಮಿಸಿದವರು? ಕರ್ನಾಟಕದ ಶಾಲಿಮರ ತೋಟವಾದ ಬೃಂದಾವನವನ್ನು ನಿರ್ಮಿಸಿದವರು ಮಿರ್ಜಾ ಇಸ್ಮಾಯಿಲ್ ಅವರು. ಬಲ್ಗೇರಿಯಾ ದೇಶದ ರಾಜಧಾನಿ ಸೋಫಿಯಾ. ದೋಂಡಿಯಾ ವಾಗ್ನನ್ನು ಹತ್ಯೆ ಮಾಡಿದ ಬ್ರಿಟಿಷ್ ಅಧಿಕಾರಿ ಯಾರು? ದೋಂಡಿಯಾ ವಾಗ್ನನ್ನು ಹತ್ಯೆ ಮಾಡಿದ ಬ್ರಿಟಿಷ್ ಅಧಿಕಾರಿ ಆರ್ಥರ್ ವೆಲ್ಲೆಸ್ಲಿ. ಬಿದನೂರಿನ ಬಂಡಾಯ ನಡೆದ ವರ್ಷ ಯಾವುದು? 1820. 1820ರಲ್ಲಿ ಬಿದನೂರಿನ ಬಂಡಾಯ ಜರುಗುತ್ತದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧವಾಗಿ ನರಗುಂದದಲ್ಲಿ ಬಂಡಾಯ ಎದ್ದ ವ್ಯಕ್ತಿ ಯಾರು ಅಂತ ಅಂದರೆ ಬಾಬಾ ಸಾಹೇಬ್. ಹಾಗೆ ಕಿತ್ತೂರಿನಲ್ಲಿ ಚೆನ್ನಮ್ಮ.
ರಾಣಿ ಚೆನ್ನಮ್ಮನವರು ಕಿತ್ತೂರಿನಲ್ಲಿ ಬಂಡಾಯ ಹೇಳ್ತಾರೆ. ಹಾಗೆ ನರಗುಂದದಲ್ಲಿ ದಾದಾ ಸಾಹೇಬ್ ಅವರು. ಹಿಂದೂಸ್ತಾನಿ ಸೇವಾದಳ ಪ್ರಾರಂಭಿಸಿದವರು ಯಾರು? ಎಸ್.ಎನ್. ಹರ್ಡೇಕರ್ ಅವರು. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದ ವರ್ಷ ಯಾವಾಗ ಅಂತ ಅಂದರೆ 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತದೆ. ಕಾಂಗ್ರೆಸ್ ಪ್ರಥಮ ಸಮ್ಮೇಳನ ಮುಂಬೈಯಲ್ಲಿ ನಡೆದಾಗ, ಕಾಂಗ್ರೆಸ್ನ ಪ್ರಥಮ ಸಮ್ಮೇಳನ ಮುಂಬೈಯಲ್ಲಿ ನಡೆಯುತ್ತದೆ. ಆವಾಗ ಕರ್ನಾಟಕದಿಂದ ಭಾಗವಹಿಸಿದ ವ್ಯಕ್ತಿ ಯಾರು ಅಂತ ಅಂದರೆ ಕೋಲಾಚಲಂ ವೆಂಕಟರಾವ್ರವರು. ವಾರ್ ಆ್ಯಂಡ್ ಪೀಸ್ ಕೃತಿ ಬರೆದವರು ಲಿಯೋ ಟಾಲ್ಸ್ಟಾಯ್ ಅವರು. ಶಿವಪುರದ ಧ್ವಜ ಸತ್ಯಾಗ್ರಹ ನಡೆದ ವರ್ಷ? ಉತ್ತರ 1938. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.